ನಮಸ್ಕಾರ ಪ್ರಿಯ ಓದುಗರೆ, ನನ್ನ ಹೆಸರು ಚಂದ್ರಶೇಖರ್. ನಿಮ್ಮ ಜೊತೆ ಒಂದು ಪುಸ್ತಕದ ಬಗ್ಗೆ ಮಾತಾಡಬೇಕಾಗಿತ್ತು. ರವಿ ಬೆಳಗೆರೆ ಅವರ ಹೇಳಿ ಹೋಗೋ ಕಾರಣ. ಈ ಪುಸ್ತಕವನ್ನು ಮೊದಲ ಪುಟದಿಂದ ಓದಿದರೆ ಕೊನೆಯ ಪುಟದವರೆಗೂ ಬೇಜಾರಿಲ್ಲದೆ ಓದಬಹುದು. ಎಷ್ಟೇ ಸ್ಪೀಡ್ ಓದಿದರೂ ಕೂಡ ಕಥೆಯ ತಿರುವನ್ನು ಕೂಡ ಎಲ್ಲಿ ಮರೆಯದೆ ಕಂಟಿನ್ಯೂ ಸ್ಪೀಡಾಗಿ ಓದುವಂಥ ಪುಸ್ತಕ, ಎಲ್ಲಿಯೂ ಬೇಜಾರು ಮಾಡಿಸಿದಂಥ ಪುಸ್ತಕ. ಹಿಮವಂತನ ಪಾತ್ರ, ಪ್ರಾರ್ಥನಾದ ಪಾತ್ರ, ಉರ್ಮಿಳೆಯ ಪಾತ್ರ, ಸೂಲಿಗಿತ್ತಿ ಕಾವೇರಮ್ಮನ ಪಾತ್ರ ಅದ್ಭುತವಾಗಿ ಮೂಡಿಬಂದಿದೆ. ಹಿಮವಂತ ಅಪರಿಚಿತ ಹುಡುಗಿಯನ್ನು ಮಧ್ಯರಾತ್ರಿಯಲ್ಲಿ ಕರೆದುಕೊಂಡು ಬಂದು ತಾನು ಡಾಕ್ಟ್ರು ಓದಿಸಿ ತನ್ನ ಆ ಹುಡುಗಿಯ ಫೀ ಎಲ್ಲ ಕಟ್ಟಿದಾದ ಮೇಲೆ ಹುಡುಗಿ ಅದೇ ಕಾಲೇಜಿನ ಒಬ್ಬ ಸೀನಿಯರ್ ಡಾಕ್ಟರ್ ಪ್ರಶಿಕ್ಷಣಾರ್ಥಿ ಆ ಡಾಕ್ಟ್ರ್ ಜೊತೆ ಲವಲ್ಲಿ ಬಿದ್ದು ಮದುವೆ ಆಗ್ತಾನೆ. ತಾನು ಯಾವ ಹುಡುಗಗಾಗಿ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದ ಪ್ರಾರ್ಥನಾ. ಆ ಆಸೆಗೆ ಹಿಮವಂತ ಆ ಹುಡುಗಿಯ ಯಾವುದೇ ರೀತಿಯ ಕೆಟ್ಟ ಯೋಚನೆ ಮಾಡದೆ ಆ ಹುಡುಗಿಗೆ ಓದಿಸಿ ಆ ಪ್ರಾರ್ಥನಾ ಅನ್ನೋ ಆಸ್ಪತ್ರೆಯ ಊರಿನ ಮುಂದಿನ ಖಾಲಿ ಜಾಗದಲ್ಲಿ ಪ್ರಾರ್ಥನಾ ಆಸ್ಪತ್ರೆಯನ್ನು ಕಟ್ಟುವ ಯೋಚನೆಯನ್ನು ಕನಸನ್ನು ಕಾಣುತ್ತಿದ್ದ ಹಿಮವಂತ ತಾನು ಇಷ್ಟಪಟ್ಟಿದ್ದ ಹುಡುಗಿ ಬೇರೆಯವನ ಜೊತೆ ಸುತ್ತಾಡುತ್ತಿರೋದನ್ನು ಕಣ್ಣಾರೆ ಕಂಡಾಗ ತನಗೆ ಕೋಪ ಬಂದು ಆ ಹುಡುಗನ ಮೇಲೆ ಅಂಜನ ಇಟ್ಕೊಂಡು ಮಾಟಮಂತ್ರ ಮಾಡಿ ಆ ಹುಡುಗನ್ನು ರೋಗದಿಂದ ನರಳುವಂತೆ ಮಾಡಿ ಕೊನೆಗೆ ಅದೇ ಹುಡುಗನ ಜೊತೆ ತಾನು ಪ್ರೀತಿಸಿದ್ದ ಪ್ರಾರ್ಥನಾಳನ್ನು ಮದುವೆ ಮಾಡಿಸಿ ತಾನು ಉರ್ಮಿಳೆ ಜೊತೆ ಮದುವೆ ಮಾಡಿಕೊಳ್ಳುವಂಥ ಕಥೆಯನ್ನು ಈ ಪುಸ್ತಕ ಒಳಗೊಂಡಿದೆ. ಬಂಧುಗಳೇ, ನಿಮ್ಮ ಮನಸ್ಸಿಗೆ ಬೇಜಾರಾದಲ್ಲಿ, ಇಲ್ಲ ಮುಂದೇನು ಮಾಡ್ತೀನಿ ಅಂತ ಗೊತ್ತಾಗದೇ ಇದ್ದಲ್ಲಿ, ಇಲ್ಲ ಪ್ರೇಮ ವೈಫಲ್ಯವಿದ್ದಲ್ಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುವಂಥ ಬುಕ್ ಇದು. ಯಾರಿಗೆ ಸಮಯ ಸಿಕ್ಕಲ್ಲಿ ಓದ್ರಿ ಎಲ್ಲೋ ಒಂದು ಕಡೆ. ಥ್ಯಾಂಕ್ ಯು.